ಹೆಂಗ್ ಗೊತ್ತಾ ಇವ್ರ ಹತ್ರ ಸೂಟ್ ಕೇಸ್ ಕಿತ್ಕೊಂಡಿದ್ದು ಇಲ್ಲೋಡು ಫಿಲಮ್ನಾಗೆ ಫೈಟಿಂಗ್ ಮಾಡಿ ಕಿತ್ಕೊಂತಾರಲ್ಲ ಏನನ ಹಂಗೆ ನಮ್ಮಿಬ್ರು ನನ್ನ ಮೊಮ್ಮಕ್ಕಳು ಬಂದು ಅವರಿಬ್ರು ಫೈಟಿಂಗ್ ಆಡ್ಬಿಟ್ಟು ಕಿತ್ಕೊಂಡಿದ್ದು ಅದೆಲ್ಲ ನಿನಗೆ ಗೊತ್ತಿಲ್ಲ ಕಣೆ ಕವನ ಎಲ್ಲ ತಿಳ್ಕೊಂಡು ಮಾತಾಡು ಇವಳು ಮಾಡಿರೋದನ್ನ ನನ್ನ ಹತ್ರ ಸಾಕ್ಷಿ ಐತೆ ತೋರಿಸ್ತೀನಿ ನೋಡು. ಈಗ ನನಗೆ ಇವನ್ ನನ್ನ ದುಡ್ಡು ಸಿಕ್ಕೈತೆ ನನಗೆ ನಾನು ಇವಳಿಗೆ ಹಿಂಗೆ ಮಾಡಲೇಬೇಕು ಅಂತ ಏನು ಮಾಡ್ತಾ ಇಲ್ಲ. ನಿನಗೆ ಅವಳು ಬಂಡವಾಳ ಗೊತ್ತಾಗಲಿ ಅಂತ ಮಾಡ್ತಾ ಇರೋದು. ಅವಳು ಬಂಡವಾಳನ ನಿಮ್ಮಿಬ್ರಿಗೂ ಗೊತ್ತಾಗಲಿ ಅಂತ ಅವಳು ನಿಮ್ಮ ಮನೆಗೆ ಇಟ್ಕೊಂಡು ನಿಮ್ಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ಎಂಬುದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನಿಲ್ಲಿ ಇವನು ಕಟ್ಟಾಕಿರೋದು. ಇವಳು ಬಂಡವಾಳ ನಿಮಗೆ ಗೊತ್ತಾಗಲಿ ಅಂತ ಇವನ್ನ ಕಟ್ಟಾಕಿದ್ರೆ ಇವಳು ಬಂಡವಾಳ ಗೊತ್ತಾಗುತ್ತೆ ಅಂತ ಅಕ್ಕಿ ಇವನ್ನ ಕಟ್ಟಾಕಿರೋದು. ಇವಳು ಮಾಡಿರೋ ತಪ್ಪಿ ಇವನ್ನ ಕಟ್ಟಾಕಿರೋದು. ಇವನಾಗೆ ಎಷ್ಟು ಜೋರು ಮಾಡ್ತಿದ್ದ ಅದಕ್ಕೆ ಇವನಿಗೂ ಸರಿಯಾಗಿ ಆಗಬೇಕು ಅಂತೇಳಿ ಅದಕ್ಕೆ ನಾವು ಇವಾಗ ಕಟ್ಟಾಕಿರೋದು ಇವನ್ನ. ಸುಳ್ಳು ಹೇಳಕ್ಕೆ ಇವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡು. ಅಯ್ಯೋ ನೀನು ಈಗೇನೆಲ್ಲ ಹಣ ಬಿಟ್ಟು ಕೂತ್ಕೊಂಡಿರ್ತಾರೆ, ಯಾವುದಕ್ಕೇನು ತಲೆ ಕೆಡಿಸ್ಕೊಂಬಲ್ಲ, ಯಾವುದಕ್ಕೇನು ಇದು ಮಾಡಲ್ಲ. ಎಲ್ಲ ಇವಾಗೆಲ್ಲ ಬಿಟ್ಟು ಏನು ಬಿಡು ಏನು ಯಾರ್ದೇನು ಅನ್ನೋ ಥರ ಇದು ಮಾಡ್ತಾರೆ ಅಂತ ಜನಗಳಣ್ಣ. ಅಯ್ಯೋ ಸುಮ್ಕೆ ಯಾಕೆ ಕೇಳ್ತೀರಿ ಹೇಳು. ಸುಮ್ಮನೆ ಹೇಳ್ಬಾರ್ದು, ಸುಮ್ಮನೆ ಹೇಳ್ತಾರಂತೆ. ಕೇಳಿಸ್ಕೊಳಪ್ಪ. ವಿಕೆ ಏ ಕವನ ಕೇಳಿಸ್ಕಳೆ. ನಿನ್ನ ತಮ್ಮನ ಹೆಂಡ್ತಿ ಒಳ್ಳೆಯವಳು, ನಮ್ಮ ಕರಿಯ ಒಳ್ಳೆಯವಳು ಅಂತೆಲ್ಲ ನೋಡು. ಇವ್ರಾಗೆ ಗೊತ್ತಾಗ್ತೈತೆ ನೀನು ಬಂಡವಾಳ ಏನು ಅಂತ. ಇವಳು ಬಂಡವಾಳ ಏನು ಅಂತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ತಮ್ಮನ್ನ ಹೇಳಿ ಕಳಿಸ್ಕೊಂಡಿದ್ದು ನಾನು ಕದ್ದಿಲ್ಲ, ನಾನು ಅವ್ರ ದುಡ್ಡು ಕದ್ದಿಲ್ಲ ಅಂತಾಳಲ್ಲ, ಕದ್ದವಳು ಅಂತ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಕೇಳಿಸ್ಕೊಳ್ರಿ ಇದನ್ನ. ಹಲೋ ಅಲ್ಲ ಕಣೋ, ನಾನು ಫೋನ್ ಮಾಡಿದಾಗ ನೀನು ರಿಸೀವ್ ಮಾಡಲ್ಲ, ನೀನು ಮಾಡಿದಾಗ ನಾನು ಮಾಡಲ್ಲ, ಹಿಂಗಾಗ್ಬಿಟ್ಟೈತೆ. ಹೇಳೋ ನೀನು ಆದಷ್ಟು ಬೇಗ ಇವತ್ತು ಎಷ್ಟು ಬೇಗ ಬತ್ತೀಯ ಅಷ್ಟು ಒಳ್ಳೇದು. ಇವಾಗ ಹಸುಗಳ ಸೂಟ್ ಕೇಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಅದರಲ್ಲಿ 10 ಲಕ್ಷ ದುಡ್ಡು ಐತೆ. ನಾನು ನಿನಗೆ 10 ಲಕ್ಷ ದುಡ್ಡು ಕೊಡ್ತಾ ಇದ್ದೀನಿ. ಮತ್ತು ಬಾಂಡ್ಗಳೆಲ್ಲ ಇದ್ದಾವೆ. ಬಾಂಡ್ಗಳೆಲ್ಲ ಏನಕನ ಬೇಕಾಗ್ತವೇನೋ? ಬಾಂಡ್ಗಳೆಲ್ಲ ಏನಕ್ಕಾದ್ರೂ ಬೇಕಾಗ್ತವ? ಅವ್ನು ಮಾತಾಡಿರೋದು ನಮಗೆ ಕೇಳಿಲ್ಲ. ಇವಾಗ ಇವಳು ಮಾತಾಡಿರೋದಷ್ಟೇ ನಮಗೆ ರೆಕಾರ್ಡ್ ಆಗಿರೋದು. ಕೇಳಿಸ್ಕೊಳ್ರಿ. ಇವಳು ಮಾತಾಡೋದ ಎಲ್ಲ ಹೇಳಿ ಕಳಿಸಿ ತಮ್ಮಂಗೆ ನಮ್ಮ ದುಡ್ಡು ಕಟ್ಟು ಕಳಿಸಿರೋದು. ನಿಮ್ಮಿಬ್ರಿಗೂ ಗೊತ್ತಾಗಬೇಕು ಕವನ. ಸರಿ ಆಯಿತು, ಸಿಕ್ಕೈತೆ 10 ಲಕ್ಷ ದುಡ್ಡು. ನಿನಗೆಲ್ಲ ಪಾರ್ಸಲ್ ಮಾಡ್ತಾ ಇರ್ತೀನಿ ಇಲ್ಲಿಂದನ, ನೀನೆಲ್ಲ ತಗೊಂಡು ಹೋಗ್ತಾ ಇರೋ ಸರಿನಾ? ಎಷ್ಟು ಬೇಗ ಬತ್ತೀಯಾ ಅಷ್ಟು ಒಳ್ಳೇದು. ಯಾಕಂದರೆ ಅವಳು ನಿನ್ನ ಹತ್ರನೇ ಇರೋದು ಹಂಗೆ ಹಿಂಗೆ ಅಂತೇಳಿ ಬಂದು ನನ್ನ ಮೇಲೇ ಜೋರು ಮಾಡ್ತಾ ಇದ್ದಾಳೆ. ಅದಕ್ಕೆ ಇದೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನಿನಗೆ ದುಡ್ಡೆಲ್ಲ ತೊಗೊಂಡು ಹೊರಟೋಗ್ಬಿಡು. ಅದು ಬೇಕಂದರೆ ಬಾಂಡ್ಗಳು ಬರ್ತವೆ ಅಂತಂದರೆ ಇಟ್ಕ, ಇಲ್ಲಾಂದರೆ ಅರ್ದು ಬಿಸಿ ಹಾಕ್ಬಿಡು ಎಲ್ಲಾದ್ರೂ. ಅಷ್ಟೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಆರಾಮಾಗಿದ್ದು ಆರಾಮಾಗಿದ್ದು ಬಿಟ್ರೆ ನಿನಗೆ ಒಳ್ಳೇದಾಗುತ್ತೆ. ಮತ್ತು ದುಡ್ಡು ತೊಗೊಂಡೋಗಿ ಹಂಗೆ ಇಡು ಮನೆಯಾಗೆ. ನಮಗೆ ಮನೆಗಿನ ಕಟ್ಕೊಂಬಕ್ಕಾದ್ರೂ ಆಗುತ್ತೆ, ಎಂತಾದ್ರೂ ಆಗುತ್ತೆ. ಒಟ್ಟಿನಲ್ಲಿ ಸುಮ್ಮನೆ ನೀನು ಇದು ಮಾಡಬೇಡ. ಸರಿ ಆಯಿತು. ನೋಡು ದುಡ್ಡು ಕೊಡ್ತೀನಿ ಅನ್ನೋದಕ್ಕೆ ಎಷ್ಟು ಬೇಗ ಬರ್ತಾ ಇದೆಯಾ? ಏನು ಟೈಮ್ ಆಯಿತು? ಇವ್ರು ಈ ಥರ ಎಲ್ಲ ರೆಕಾರ್ಡ್ ಮಾಡಿರೋದು ತೋರಿಸ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ಅಕ್ಕ, ಏನಂತ ಗೊತ್ತಿಲ್ಲ. ಅದೆಲ್ಲ ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡ್ತಾರೆ ಅಕ್ಕ ಈಗಿನ ಕಾಲದಾಗೆ. ಅಯ್ಯೋ ನೀನು ಇದೆಲ್ಲ ನಂಬಿಡ್ರಿ ಅಕ್ಕ, ಇದೆಲ್ಲ ಶುದ್ಧ ಸುಳ್ಳು. ಕರಿಯಮ್ಮ ಮಾತಾಡಿರೋ ವಾಯ್ಸೇನೆ. ಸುಮ್ಮನೆ ಇವತ್ತು ಇಲ್ಲದೆಲ್ಲ ಮಾತಾಡಬಾರ್ದು. ಅವ್ರದ್ದೇ ವಾಯ್ಸು ಗೊತ್ತಾಗ್ತೈತಲ್ಲ. ಮತ್ತು ನಾನು ಸುಳ್ಳು ಹೇಳ್ತಾ ಇದ್ದೀನೇನಾ? ನಮ್ಗೆ ಅವೆಲ್ಲ ಬರಲ್ಲ. ನನಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದು ಬಾ, ಪ್ರೂಫ್ ಐತೆ ತೋರಿಸ್ತೀನಿ. ಎಲ್ಲ ರೆಕಾರ್ಡ್ ಆಗೇ ಐತೆ. ನಾನು ಎಡಿಟಿಂಗ್ ಮಾಡಿರೋದಾದ್ರೆ ಬಿಡಪ್ಪ ಅನ್ಬೋದು. ಎಡಿಟಿಂಗ್ ಮಾಡಕ್ಕೆ ಹೋಗ್ತೀಯ? ಅಯ್ಯೋ ನೀನು ಏನು ಎಡಿಟಿಂಗ್ ಮಾಡಿದ್ರು ಅವ್ರ ವಾಯ್ಸ್ ಅವ್ರಿಗೆ ಗೊತ್ತಾಗುತ್ತೆ. ನೋಡು ಎಂಥದ್ದು ಮಾಡ್ಯಾವಳು. ಇವಳನ್ನ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ಯಲ್ಲ, ಇಲ್ಲಿಂದ ಎಲ್ಲ ತಮಗೆ ಗಂಟು ಕಟ್ ಕಳಿಸ್ತಾಳೆ. ಒಳ್ಳೇದು ಹೇಳಿದ್ರೆ ಈಗಳಪ್ಪ ಇವ್ರು ಒಳ್ಳೆಯವರಲ್ಲ, ಇಲ್ಲದ್ದೆಲ್ಲ ಹೇಳ್ತಾರೆ ಅಮ್ಮಂಗೆ ಅವತ್ತು ಸುಮ್ಕಿರತ್ತೆ. ಅವ್ರಿಗೆ ಒಂದಿನ ಗೊತ್ತಾಗುತ್ತೆ. ಇವಾಗ ಅವಳ ಬಂಡವಾಳ ಏನು ಅಂತೇಳಿ ನೀವೆಲ್ಲ ತೋರಿಸಿದ್ರೆ ತಾನೆ ಇವಾಗ ಅವ್ರಿಗೆ ಗೊತ್ತಾಗುತ್ತಾಗ. ಅವ್ರಿಗೆ ಮುಂದೆಲ್ಲ ಒಂದಿನ ಅವರೇ ಪಶ್ಚಾತ್ತಾಪ ಪಡೋ ಅಂಥ ಪರಿಸ್ಥಿತಿ ಬರುತ್ತೆ. ಅಯ್ಯೋ ನಮ್ಮ ಮತ್ತೆ ಹಿಂಗೆ ಹೇಳ್ತಿತ್ತಲ್ವೇ ಅಂತೇಳಿ ಅವ್ರಿಗೆ ನೆನಪು ಬರ್ಬೇಕು. ಸುಮ್ಕಿರು. ಇವಾಗ ಹೇಳಿದ್ರೆ ಈಗಳಪ್ಪ ನಮ್ಮ ಮನೆಯಾಗ ನಾವು ಇಕ್ಕೊಂಡಿರೋದಕ್ಕೆ, ನಮ್ಮ ಮನೆಯಾಗ ನಾವು ಕರ್ಕೊಂಬಂದು ಅವ್ರನ್ನ ನೋಡ್ಕೊಂತ ಇರೋದಕ್ಕೆ ಮಾತಾಡ್ತಾರೆ ಅಮ್ಮಂಗೆ ಆಗುತ್ತೆ. ಅಲ್ಲ ಮತ್ತೆ ಏನು ಹಂಗೇನು ಮಾಡಿಲ್ಲ, ಮುಚ್ಚಬಾಯಿ ಹಂಗೇನು ಮಾಡಿಲ್ಲ ಅಂತ. ನೋಡ್ದೆ ವಿಕಿ, ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ನಿಮ್ಗೆ ಏನು ಬೇಕು ಹೇಳು. ಇವರು ಏನೇ ಈಗ ನೆಕ್ಸ್ಟ್ ತಿಂಗಳು ಇವಾಗ ರೇಷನ್ ತಗೊಂಬರ್ತಾರೆ. ಸಕ್ಕರೆ, ಟೀ ಪುಡಿ, ಬೆಲ್ಲ, 1 kg ಎಣ್ಣೆ ಎಲ್ಲ ತೆಗ್ದಿಕ್ಕಿಟ್ಟಿರ್ತೀನಿ. ನಾನು ಇನ್ನು ಉಳ್ದಿರೋದ್ರಾಗೆ ಮಿತವಾಗಿ ಬಳಸ್ತೀನಿ. ಅವರು ಕೇಳ್ತಾರೆ ತಗೊಂಬಂದಿರೋದು ಏನಾಯ್ತು ಏನು ಎತ್ತ ಅಂತ. ನಾನು ಸ್ವಲ್ಪ ಮಿತವಾಗಿ ಬಳಸೋ ಥರ ಮಾಡಿ ಎಲ್ಲ ಆಗೋ ಥರ ಮಾಡ್ತೀನಿ. ಹಂಗೆ ಮಾಡ್ತೀನಿ. ಏನು ಮಾಡೋದು ಸ್ವಲ್ಪ ದಿನ. ಸರಿ ಆಯ್ತಪ್ಪ, ಇನ್ನೇನಪ್ಪ. ಸರಿ ಆಯಿತು, ಬೇಗ ಬಾ. ದುಡ್ಡು ಕೊಡ್ತೀನಿ, ಇದಕ್ಕೆ ಬೇಗ ಬತ್ತೀನಿ ಅಂತ ಹೇಳ್ತಾ ಇದೀಯಾ. ಬೇಗ ಬಾ, ಆದಷ್ಟು ಬೇಗ ಬಂದ್ಬಿಡು. ಮತ್ತೆ ಅವ್ರಿಗೆ ಅನುಮಾನ ಬಂದ್ಬಿಟ್ಟೈತೆ, ಮತ್ತೆ ನಮಗೆ ಕಷ್ಟ ಆಗುತ್ತೆ. ಕರೆಕಯ್ಯ ಬಾ, ಫಸ್ಟ್ ಮಂತಕ್ಕೆ ಬಾ. ಇಲ್ಲಿ ಮಂತಕ್ಕೆ ಬಾ ನೀನು ಫಸ್ಟು. ಮಂತಕ್ಕೆ ಬಾ ಇಲ್ಲಿ. ಬಿಡಮ್ಮ, ಸರಿ ತಪ್ಪಾಯ್ತು ಬಿಡ್ರತ್ಲ ಹೋಗ್ಲಿ. ಬಿಡ್ಚಿಕಮ್ಮ, ತಪ್ಪಾಯ್ತು. ಏನೋ ತಪ್ಪಾಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ದುಡ್ಡು ನಿಮಗೆ ಸಿಕ್ಕೈತಲ್ಲ. ನಾನು ದಂಡ ಹಾಕ್ತಿದ್ದೇನೋ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ ನನ್ನ ಮಗನಿಗೆ. ಇವಳಿಗೂ ಅಷ್ಟೇನೆ, ಏನೋ ಬಿಡೋ ಅಂತ ಸುಮ್ಮನಾಗಿದ್ದೀನಿ. ನಾನೇನೋ ದಂಡ ಹಾಕಿದ್ರೆ ಊರ ಮುಂದಕ್ಕೆ ಹಾಕಿ ಊರ ಮುಂದೆಲ್ಲ ಜನ ಕಲೆ ಹಾಕ್ಬಿಟ್ಟು
ನನಗೇನಿಲ್ಲ ಅದೇನು ಮಾಡ್ತಿದ್ದೋ ಏನೋ ಗೊತ್ತಿಲ್ಲ, ಏನೋ ಬಿಡು, ನನ್ನ ದುಡ್ಡು ನನಗೆ ಸಿಕ್ಕೈತೆ, ಏನು ಯಾವ್ದ್ರಾಗೇನು ಮೋಸ ಆಗಿಲ್ಲ, ನನ್ನ ದುಡ್ಡು ನನಗೆ ಸಿಕ್ಕೈತಲ್ಲ ಅಂತೇಳಿ ಎಷ್ಟೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಒಯ್ದೀನಿ. ಇಲ್ಲ ಅಂದಿದ್ರೆ ಇವನಿಗಿತ್ತು ಗ್ರಾಚಾರ ನಿಜವಾಗ್ಲು. ಏನೋ ಅಂತ ತಿಳ್ಕೊಬಿಟ್ಟವನೆ. ಓಹೋ, ನಮ್ಮ ಕೈಗೆ ಬಂದು ಸಿಕ್ಕಾಕೊಂಡಿರೋದೇ ಇದು, ನಮ್ಮ ಕೈಗೆ ಬಂದು ಸಿಕ್ಕಾಕೊಂಡವನೆ, ಇನ್ನು ಮಾತಾಡ್ತಾನೆ. ಬಿಡು ಹೋಗ್ಲಿ. ಬಿಡಪ್ಪ ಅತ್ತ, ಸುಮ್ಮನಿರು, ಮಾತಾಡ್ಬಿಡು. ಬಾರತ್ತೆ ಮಂತಾಕ ಬಾ. ಇವತ್ತು ಹಿಂಗೆ ಮಾಡಿದೀನಿ ಅಂತ ಮುಂಚೆಗಾದ್ರೂ ಹೇಳಿಲ್ಲ. ಬಾರಮ್ಮ ಬಾ. ಅಯ್ಯೋ, ಇವಳಿಂದ ನಮಗೆ ಮರ್ಯಾದೆ ಇರಲ್ಲ, ಈಗ ಮಾತಾಡೋಕ್ಕಾಗಲ್ಲ ಕಣಪ್ಪ. ನಾವೇನೋ ದೊಡ್ಡದಾಗೆ ಮಾತಾಡ್ಕೊಂಬಂದ್ವಿ, ಆದರೆ ಇವಾಗ ಮಾತಾಡೋಕ್ಕಾಗಲ್ಲ ಬಾ. ಸುಮ್ಮನೆ ಮಾತಾಡೋಕ್ಕಾದ್ರೆ ಮಾತಾಡಬೇಕು, ಮಾತಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇನಕ್ಕೆ ಮಾತಾಡಬೇಕು. ಬಾ ಇಲ್ಲಿ ಸುಮ್ಮನೆ. ಇವಾಗ ನಾವು ಮಾತಾಡೋಕ್ಕಾಗಲ್ಲ ಇವ್ರು ಮಾಡಿರೋ ಇದಕ್ಕೆ. ನೋಡಿ ಇವಾಗ ಹೆಂಗಾಯ್ತು, ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಬಾರಪ್ಪ. ಹಂಗಲ್ಲ ವಿಕ್ಕಿ, ಅದು ಏನಾಯ್ತು ಅಂತ ಹೇಳ್ತೀನಿ ಕೇಳು. ನಡಿ ಮನೆ ಹತ್ರ ಹೋಗೋಣ, ಹೇಳ್ತೀನಿ ಅದೆಲ್ಲ ಏನಾಯ್ತು ಅಂತ ಹೇಳ್ತೀನಿ. ಈಗ ಬಂಡವಾಳ ಎಲ್ಲ ಬೈಲಾಯ್ತಲ್ಲ, ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗೆಲ್ಲ ಗೊತ್ತಾಗ್ಬಿಡ್ತು ಎಲ್ಲರಿಗೂ, ಇನ್ನು ನನ್ನ ಮರ್ಯಾದೆ ಹೋಗ್ಬಿಡ್ತು ಅಂತ ಹೇಳಿ ಈಗ ಅನ್ನಿಸ್ತಾ ಇತ್ತು ಒಳಗೆ. ಇವಾಗೆಲ್ಲ ಮರ್ಯಾದೆ ಹೋಯ್ತಲ್ಲ, ಅದಕ್ಕೆ ಈಗ ಮಾತಾಡೋಕೆ ಮಕ್ಕಿಲ್ಲ. ಇಲ್ಲ ಅಂದಿದ್ರೆ ಏನೋ ನಮ್ಮದೇ ಏನಾರ ತಪ್ಪಿದ್ದು ಇವಳ್ದೆ ಮುಂದೆ ಹೋಗಿದ್ರೆ, ಇವಳ್ದೆಲ್ಲ ಸರಿಯಾಗಿದ್ದಿದ್ರೆ ಅವಾಗ ನೋಡ್ಬೇಕಾಗಿತ್ತು ಇವಳನ್ನ. ಎಷ್ಟು ನನ್ನ ಮೇಲೇನೆ ಇದು ಮಾಡೋಳೋ ಏನೋ, ಏನು ಮಾಡೋದು. ಏನೋ ಬಿಡು, ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೆ. ನನಗೆ ಗೊತ್ತಿತ್ತು ಇವಳು ಮುಂಚೆಗೆ ಇವಳು ಬಂಡವಾಳ ಏನು ಅಂತ, ನನಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ನೋಡು ಇವಾಗ ಮಾತಾಡಲ್ಲ, ಅದಕ್ಕಿಂತ ಮುಂಚೆ ಎಷ್ಟು ಮಾತಾಡ್ತಿದ್ರು, ಈಗ ನೋಡು ಮಾತೇ ಬರಲ್ಲ ಅನ್ನಂಗೆ ಇದ್ದಾರೆ. ಹಂಗೆ ಅಣ್ಣ, ಇವಾಗ ಯಾಕಂದರೆ ಅವ್ರ ಬಂಡವಾಳ ಎಲ್ಲ ಬಯಲಾಯ್ತಲ್ಲ, ಮಾತಾಡೋಕೆ ಅವ್ರಿಗೆ ಎಲ್ಲಿ ಮಕ್ಕೈತೆ. ಇವಾಗ ಮಾತಾಡ್ಲಿ. ಚಿಕ್ಕಪ್ಪ ಆಗಲಿ ಆ ಚಿಕ್ಕಮ್ಮ ಆಗಲಿ ಅವಳಾಗಲಿ ಇವಾಗ ಮಾತಾಡಲಿ ನೋಡೋಣ. ಸರಿ ಆಯಿತು ಬಿಡಪ್ಪ, ಎಲ್ಲ ಗೊತ್ತಾಯ್ತು ಇವ್ರ ಬಂಡವಾಳ ಏನು ಅಂತ ನನಗೆ ಗೊತ್ತಾಯ್ತು. ಏನೋ ನಾನು ನನ್ನ ತಮ್ಮನ ಹೆಂಡತಿ ಅಂತ ಹೇಳಿ ಕರ್ಕೊಂಬಂದು ಮನೆಗೆ ಇಕ್ಕೊಂಡೆ, ಇವಳು ಬಂಡವಾಳ ಏನು ಅಂತ ನನಗೂ ಗೊತ್ತಾಯ್ತು. ಬಿಡು. ಬಿಡು ಅತ್ತೆ, ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬಿಟ್ಬಿಡು ಅವನ್ನ. ಹೋದ್ರು ಹೋಗ್ಲಿ. ಹೋಗೋ ಸುಮ್ಮನೆ. ನಿಮ್ಮ ಅಕ್ಕ ಹೇಳ್ದಂಗೆ ನೀನು ಕೇಳ್ಕೊಂಡಿಲ್ಲ ಇಂಥ ಅವತಾರಗಳು ಆಡಕ್ಕೆ ಬಂದಿದೆಯಲ್ಲ, ಸುಮ್ಮನೆ ಹೋಗ್ಬಿಡು. ಇಲ್ಲಿ ಬೇರೆ ಊರುಗಳಿಗೆ ಬಂದು ಇಂಥ ಮಾಡಿದ್ರೆ ಯಾರನ್ನ ಸುಮ್ಮನೆ ಬಿಡ್ತಾರೆ? ಯಾರು ಸುಮ್ಮನೆ ಬಿಡಲ್ಲ. ನಮ್ಮ ಅತ್ತೆ ಆಗತ್ಕಿನ್ನು ಸುಮ್ಮನೆ ಆಗೈತಿ. ಬೇರೆ ಯಾರಾದ ಆಗಿದ್ರೆ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಬಾರ ಮತ್ತೆ. ಬಾರತ್ತೆ, ಫಸ್ಟು ನಿಮ್ಮ ತಮ್ಮನ ಕಳಿಸಿ ಬಾ ಮನೆ ತಕ್ಕ ಬಂದು ಮಾತಾಡೋಣ ಅದೇನಿದ್ರು. ಬಾ ಮನೆ ತಕ್ಕ ಬಾ. ಏನೋ ಅನ್ಕೊಂಡಿದ್ದೆ ಈ ಕರಿಯಮ್ಮ ಹಿಂಗೆ ಮಾಡುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಹೋಗತ್ಲಾಗೆ. ಅಯ್ಯೋ ಹೋಗು, ಇವತ್ತು ನಮ್ಮ ಚಿಕ್ಕಮ್ಮನ ಎದುರಿಗೂ ಇವ್ರ ಎದುರಿಗೆಲ್ಲ ಎಷ್ಟು ಚೀಪ್ ಆಗಿಬಿಟ್ವಿ ನಾವು. ಸರಿ ಆಯ್ತು ಬಿಡ್ರಿ, ತಪ್ಪಾಯ್ತು. ಬಿಡು ಸುಗುಣಕ್ಕ, ಏನೋ ತಪ್ಪಾಯ್ತು. ಪ್ರೀತಿ ಬಿಡು, ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ನನ್ನ ತಮ್ಮನ ಬಿಟ್ಬಿಡ್ರಿ. ನನ್ನ ತಮ್ಮ ಹೋಗ್ತಾನೆ. ಇವನ್ನ ಕಟ್ಟಾಕಿದ್ರಲ್ಲ, ಬಿಟ್ಬಿಡ್ರಿ. ಇನ್ನು ಅವ್ನ ಪಾಡಿಗೆ ಅವನು ಹೋಗ್ತಾನೆ ಊರ್ ಕಡೆಗೆ. ಇನ್ನಿಲ್ಲೆಲ್ಲೂ ಬರಲ್ಲ, ನಿಮ್ಗೆ ಯಾರಿಗೂ ಏನೋ ತೊಂದರೆ ಕೊಡಲ್ಲ. ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ಇವಾಗ ಬಿಟ್ಬಿಡಿ ಹೋಗ್ಲಿ. ನೋಡಿ ಈಗ ಹೆಂಗೆ ಮಾತಾಡ್ತಾಳ ಎಸ್ಸಾಗಿ. ಇದೇ ಮಾತು ಮುಂಚೆನೇ ಇದ್ದಿದ್ರೆ, ಮುಂಚೆನೇ ಹಿಂಗಾಯ್ತು ಕಣಕ್. ಬಿಡು ಹೋಗ್ಲಿ ಅಂತ ಹೇಳಿ ಹೇಳೋದ? ಹಂಗೆ ಎಷ್ಟು ಜೋರು ಮಾಡ್ತಾ ಇದ್ದೆ, ಹಿಂಗೆ ಆಡ್ತಾ ಇದ್ದೆ. ಇವಾಗ ಮಾತಾಡೋ ನೀನು. ಈಗ ಮಾತಾಡಿ. ನಮ್ಮ ಅತ್ತೆ ಮೇಲೆ ಹಂಗೆ ಎಷ್ಟು ಜೋರು ಮಾಡ್ತಾ ಇದ್ದೆ. ಏನು ಮಾಡ್ತೀಯಾ? ಹಿಂಗೆ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ಬೈಕ್ ಬಂದಂಗೆ ಮಾತಾಡ್ತಾ ಇದ್ದೆ ನೀನು. ನನ್ನ ಬಂಡವಾಳ ಎಲ್ಲ ಹಿಂಗೆ ಬೈಲ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವ್ರ ಹತ್ರ ಎಲ್ಲ ಸಾಕ್ಷಿ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಇವಾಗ ನಮ್ಮ ಕವನ, ನಮ್ಮ ವಿಕ್ಕಿ ನನ್ನ ಮುಂದೆ ಎಲ್ಲರ ಮುಂದೆ ನನ್ನ ಬಂಡವಾಳ ಬಯಲಾಯಿತು. ಏನಂತಾರೋ ಏನೋ ನನಗೆ ಅಂತ ಅನ್ನಿಸ್ತೈತೆ. ತುಂಬ ಭಯ ಆದಂಗೆ ಆಗ್ತೈತೆ. ಹೆಂಗಪ್ಪ ಮನೆಗೆ ಹೋಗೋದು ಅಂತ ಅನ್ನಿಸ್ತೈತೆ ನನಗಿವಾಗ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.